ಕಾನೂನು ಸುವ್ಯವಸ್ಥೆಯನ್ನು ಹದಗೆಡಿಸಿ ಆ ಮೂಲಕ ಒಂದು ರೀತಿ ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತ ಇರಬೇಕು ಅನ್ನೋ ಕೆಲಸದಲ್ಲಿ ಒಂದಷ್ಟು ಬಿಜೆಪಿ ಅದೆಲ್ಲ ಸಾಧ್ಯ ಇಲ್ಲ. ಪೊಲೀಸ್ ಇಲಾಖೆಯಲ್ಲಿ ನಾವು ಸಮರ್ಥವಾಗಿ ಕಳೆದ 1.5 ವರ್ಷದಿಂದ ಶಾಂತಿಯನ್ನ ಕಾಪಾಡಿಕೊಂಡು ಬಂದಿದ್ದೇವೆ. ಇಡೀ ರಾಜ್ಯದಲ್ಲಿ ಕೆಲವು ಘಟನೆಗಳಾಗಿರ್ಬೋದು, ಆದ್ರೆ ಹೆಚ್ಚಿನ ಅಂಶ ನಾವು ಶಾಂತಿಯನ್ನ ಕಾಪಾಡ್ತಕ್ಕಂಥ ಕೆಲಸ ಮಾಡ್ಕೊಂಡು ಬಂದಿದ್ವಿ. ಹಂಗೇನಾದ್ರೂ ಅವ್ರು ಶಾಂತಿ ಕದಡೋದಕ್ಕೆ ಅಥವಾ ಭಂಗ ಮಾಡೋದಕ್ಕೆ ಏನಾದ್ರೂ ಪ್ರಯತ್ನ ಮಾಡಿದ್ರೆ ಅವ್ರ ಮೇಲೆ ಏನ್ ಕ್ರಮ ತಗೋಬೇಕೋ ಕಠಿಣವಾಗಿ ಕ್ರಮ ತಗೊಳ್ತೀವಿ. ಅಷ್ಟು ಸುಲಭನಾಗಿ ಏನ್ ಬಿಟ್ಬಿಡ್ತೀವ? ಸಿಎಂ ಅವರು 50 ಕೋಟಿ ರೂಪಾಯಿ ತಲಾ ಆಮಿಷ ದಾಖಲೆಗಳು ಕೇಳ್ತಿದ್ದಾರೆ ಪ್ರತಿಪಕ್ಷಗಳ ನಾಯಕರು. ಸಿಎಂ ಅವರು ಆರೋಪ ಮಾಡಿದ್ರೆ 50-50 ಕೋಟಿ ಅಂತ, ಅಷ್ಟು ಹಣಕ್ಕೆ ದಾಖಲೆಗಳು ಏನಿದೆ ಅಂತ ಕೇಳ್ತಿದ್ದಾರೆ. ಅದೇ ಈಗ ಪ್ರಧಾನಮಂತ್ರಿಗಳು 700 ಕೋಟಿ ಇಲ್ಲಿಂದ ಕೊಟ್ಟಿದ್ದಾರೆ ಅನ್ನೋದಕ್ಕೆ ದಾಖಲೆ ಕೊಟ್ಟಿದ್ದಾರಲ್ಲ, ದಾಖಲೆ ಅವರು ಕೊಡ್ಲಿ, ಅವ್ರನ್ನ ಅವರು ಕೇಳಲಿ. ಭಾರತೀಯ ಜನತಾ ಪಾರ್ಟಿಯ ರಾಜ್ಯದ ಮುಖಂಡರುಗಳು ಪ್ರಧಾನಮಂತ್ರಿಗಳಿಗೆ ಕೇಳಿ 700 ಕೋಟಿ ರೂಪಾಯಿ ಇಲ್ಲಿಂದ ಕಳಿಸಿದ್ದಾರೆ ಅಂತ ಹೇಳಿದಾರಲ್ಲ, ಅದಕ್ಕೆ ದಾಖಲೆ ಕೊಡಿ, ನಾವು ಇನ್ನೂ ಜೋರಾಗಿ ಇಲ್ಲಿ ಫೈಟ್ ಮಾಡ್ತೀವಿ ಅಂತ ಅವ್ರ ಹತ್ರ ದಾಖಲೆ ಕೇಳಲಿ, ಆಮೇಲೆ ನಾವು ಕೊಡ್ತೀವಿ. ಕಾನೂನು ಸುವ್ಯವಸ್ಥೆಯನ್ನು ಹದಗೆಡಿಸಿ ಆ ಮೂಲಕ ಒಂದು ರೀತಿ ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತ ಇರಬೇಕು ಅನ್ನೋ ಕೆಲಸದಲ್ಲಿ ಒಂದಷ್ಟು ಬಿಜೆಪಿ ಅದೆಲ್ಲ ಸಾಧ್ಯ ಇಲ್ಲ. ಪೊಲೀಸ್ ಇಲಾಖೆಯಲ್ಲಿ ನಾವು ಸಮರ್ಥವಾಗಿ ಕಳೆದ 1.5 ವರ್ಷದಿಂದ ಶಾಂತಿಯನ್ನ ಕಾಪಾಡಿಕೊಂಡು ಬಂದಿದ್ದೇವೆ. ಇಡೀ ರಾಜ್ಯದಲ್ಲಿ ಕೆಲವು ಘಟನೆಗಳಾಗಿರ್ಬೋದು, ಆದ್ರೆ ಹೆಚ್ಚಿನ ಅಂಶ ನಾವು ಶಾಂತಿಯನ್ನ ಕಾಪಾಡ್ತಕ್ಕಂಥ ಕೆಲಸ ಮಾಡ್ಕೊಂಡು ಬಂದಿದ್ವಿ. ಹಂಗೇನಾದ್ರೂ ಅವ್ರು ಶಾಂತಿ ಕದಡೋದಕ್ಕೆ ಅಥವಾ ಭಂಗ ಮಾಡೋದಕ್ಕೆ ಏನಾದ್ರೂ ಪ್ರಯತ್ನ ಮಾಡಿದ್ರೆ ಅವ್ರ ಮೇಲೆ ಏನ್ ಕ್ರಮ ತಗೋಬೇಕೋ ಕಠಿಣವಾಗಿ ಕ್ರಮ ತಗೊಳ್ತೀವಿ. ಅಷ್ಟು ಸುಲಭನಾಗಿ ಏನ್ ಬಿಟ್ಬಿಡ್ತೀವ? ಸಿಎಂ ಅವರು 50 ಕೋಟಿ ರೂಪಾಯಿ ತಲಾ ಆಮಿಷ ದಾಖಲೆಗಳು ಕೇಳ್ತಿದ್ದಾರೆ ಪ್ರತಿಪಕ್ಷಗಳ ನಾಯಕರು. ಸಿಎಂ ಅವರು ಆರೋಪ ಮಾಡಿದ್ರೆ 50-50 ಕೋಟಿ ಅಂತ, ಅಷ್ಟು ಹಣಕ್ಕೆ ದಾಖಲೆಗಳು ಏನಿದೆ ಅಂತ ಕೇಳ್ತಿದ್ದಾರೆ. ಅದೇ ಈಗ ಪ್ರಧಾನಮಂತ್ರಿಗಳು 700 ಕೋಟಿ ಇಲ್ಲಿಂದ ಕೊಟ್ಟಿದ್ದಾರೆ ಅನ್ನೋದಕ್ಕೆ ದಾಖಲೆ ಕೊಟ್ಟಿದ್ದಾರಲ್ಲ, ದಾಖಲೆ ಅವರು ಕೊಡ್ಲಿ, ಅವ್ರನ್ನ ಅವರು ಕೇಳಲಿ. ಭಾರತೀಯ ಜನತಾ ಪಾರ್ಟಿಯ ರಾಜ್ಯದ ಮುಖಂಡರುಗಳು ಪ್ರಧಾನಮಂತ್ರಿಗಳಿಗೆ ಕೇಳಿ 700 ಕೋಟಿ ರೂಪಾಯಿ ಇಲ್ಲಿಂದ ಕಳಿಸಿದ್ದಾರೆ ಅಂತ ಹೇಳಿದಾರಲ್ಲ, ಅದಕ್ಕೆ ದಾಖಲೆ ಕೊಡಿ, ನಾವು ಇನ್ನೂ ಜೋರಾಗಿ ಇಲ್ಲಿ ಫೈಟ್ ಮಾಡ್ತೀವಿ ಅಂತ ಅವ್ರ ಹತ್ರ ದಾಖಲೆ ಕೇಳಲಿ, ಆಮೇಲೆ ನಾವು ಕೊಡ್ತೀವಿ.